ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಗೌಡ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಚೆನ್ನಾಗಿತ್ತು ವೆದರು. 6 ಗಂಟೆಗೆ ಎದ್ದೆ, ಮತ್ತು ಎದ್ದಿರೋ ಹಾಸಿಗೆ ಎಲ್ಲ ತೆಗ್ದಿಡೋಣ ಅಂದ್ಬಿಟ್ಟು ಎಲ್ಲ ಮಕ್ಳು ಇನ್ನೂ ಮಲಗಿದ್ರು. ಎಬ್ಬರಿಸೋಣ ಅಂತ ಹೋದೆ, ಮಲಗಿದ್ರು. ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಹಾಗೆ ಬಂದು ತಟ್ಟೆ ಎಲ್ಲ ತೆಗೆದು ದೇವ್ರ ಫೋಟೋ ಎಲ್ಲ ನೋಡಿಬಿಟ್ಟು ಫಸ್ಟ್ ಅದೆಲ್ಲ ಅಭ್ಯಾಸ ಕೃಷ್ಣನೆಲ್ಲ ನೋಡಿ ಅಡುಗೆ ಮನೆಗೆ ಬಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದಲ್ವ ಹೆಲ್ತ್ಗೆ. ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿರೋ ಬಿಸಿನೀರನ್ನ ಕಾಯಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಏನಪ್ಪ ಇವತ್ತು ಬೆಳಗ್ಗೆನೇ ಸೌಮ್ಯ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೋದು ನೀವು. ಸೊ ಏನಂತ ಅಂದರೆ 2 ಡೇಸಿಂದ ನಾನು ವರ್ಕ್ ಹೋಗ್ತಾಯಿದ್ದೀನಿ. 1 ಇಯರ್ ಆಗಿತ್ತು ವರ್ಕ್ ಹೋಗ್ತಿರ್ಲಿಲ್ಲ. ಏನಕ್ಕಪ್ಪ ಅಂತ ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ನಿಮಗೆ ಗೊತ್ತು, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು. ಸೊ ಹಂಗಾಗಿ ನಾನು ರೆಸ್ಟ್ ಮಾಡಬೇಕಿತ್ತು, ಹಂಗಾಗಿ ವರ್ಕ್ ಹೋಗೋದು ಬಿಟ್ಟಿದ್ದೆ. 1 ಇಯರಿಂದ ವರ್ಕ್ ಹೋಗಿರಲಿಲ್ಲ. ಸೊ ನನಗೂ 1 ಇಯರಿಂದ ಕೂತು ಸಾಕು ಅನಿಸ್ಬಿಡ್ತು. ಹಂಗಾಗಿ ವರ್ಕ್ ಹೋಗ್ತಾಯಿದ್ದೀನಿ 2 ಡೇಸಿಂದ. ನಾನು ಇವಾಗ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. 1 ಲೋಟ ಬಿಸಿನೀರು ಕುಡಿದೆ. ಒಂಥರ ಚೆನ್ನಾಗಿತ್ತು ಬಿಸಿನೀರು, ಬೆಳಗ್ಗೆನೇ ಕುಡಿತಾ ಇದ್ದೀನಿ. ಮತ್ತು ಶುಕ್ರವಾರದಿಂದ ಬಾಗಿಲೆಲ್ಲ ಕಸ ಗುಡಿಸ್ಕೊಂಡು ಎಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪ್ರತಿದಿನವೂ ಮಾಡ್ತೀವಿ. ಹಂಗೆ ಬಾತ್ರೂಮಲ್ಲಿ ನೀರು ತೊಗೊಬಂದು ಹೊಸ್ಲೆಲ್ಲನೂ ತೊಳ್ಕೊಂಡು ನೀಟಾಗಿ ಅರಿಶಿನ ಕುಂಕುಮ ಹಚ್ಚೋಣ ಅಂತ ಅಂದ್ಬಿಟ್ಟು ನೀರಲ್ಲೆಲ್ಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನನ್ನ ಗಿಡ ತುಂಬ ಒಂದು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೆ, ಅದು ತುಂಬ ಒಣಗೋಗ್ಬಿಡ್ತು. ಮತ್ತು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಹಾಕಿ ಅದೆಲ್ಲ ಆಯಿತು. ಹಾಗೆ ಹೊರಟೆ. ಮತ್ತು ನನ್ನ ಮಗಳಿಗೆ ಕೂದಲು ಬಚ್ಚೋದಿತ್ತು, ಕೂದಲು ಬಚ್ತಾ ಇದ್ದೀನಿ. ಸೊ ಕೂದಲು ಬಚ್ಕೊಟ್ಬಿಟ್ರೆ ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊತಾ ಇದ್ದೀನಿ. ಚಿತ್ರಾನ್ನಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತು ವರ್ಕಿಗೆ ಲೇಟ್ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಮಾಡಿಬಿಟ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ವೀಡಿಯೋ ಎಡಿಟಿಂಗ್ ಎಲ್ಲ ಫಸ್ಟು ನಾನು ತುಂಬ ಗೊತ್ತಿಲ್ಲ ನನಗೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ವೀಡಿಯೋ ಎಡಿಟಿಂಗಲ್ಲಿ ಕ್ಷಮಿಸಿ. ಮತ್ತು ಚಿತ್ರಾನ್ನದ ಗೊಜ್ಜು ಮಾಡಿಕೊಂಡೆ ನಾನು. ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕಡಲೆಬೀಜ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿ ರೆಡಿ ಮಾಡಿ ರೈಸ್ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ. ಹಂಗಾಗಿ ಕುಕ್ಕರಲ್ಲಿ ಮತ್ತು ಒಂದು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಚಿತ್ರಾನ್ನದ ಜೊತೆ ಅಂತ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೀಟ್ರೂಟ್ ಎಲ್ಲ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಚಿಕ್ಕ ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಹಾಕಿ ಮತ್ತು ಸ್ವಲ್ಪ ಅದನ್ನೇ ಫ್ರೈ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಬೀಟ್ರೂಟ್ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಸ್ವಲ್ಪ ನೀರಿನಂಶ ಎಲ್ಲ ಸುಂಡಿದ ಮೇಲೆ ಸ್ವಲ್ಪ ನೀರು ಹಾಕಿ ಅದು ಬಾಡಿ ಚೆನ್ನಾಗಿ ಬೇಯುತ್ತೆ. ಅದು ನೀರು ಹಾಕಿದ್ರೆ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ರುಚಿ ಹಾಕಿ ನನ್ನ ಮಗಳು ತಿಂಡಿ ಹಾಕ್ಕೊಡ್ತೀನಿ. ಪಲ್ಯ ಇನ್ನೂ ಆಗಿರಲಿಲ್ಲ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ತಿಂದ್ಕೊಂಡು ಹೋಗ್ತಾಯಿದ್ದಾಳೆ. ಅವ್ರ ಫ್ರೆಂಡ್ಸ್ ಬಂದರು ಅಂತ ಅಂದ್ಬಿಟ್ಟು ಬೇಗ ಹೋದ್ಲು. ನಾನು ಲೇಟಾಗುತ್ತೆ ಡ್ಯೂಟಿಗೆ ಅಂತ ಅಂದ್ಬಿಟ್ಟು ನಾನು ತಿಂಡಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ರೆಡಿ ಆಗಿಬಿಟ್ಟು. ಮತ್ತು ನಾನು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಬೇಕಲ್ಲ, ಅದಕ್ಕೆ ಚಿತ್ರಾನ್ನ ಮತ್ತು ಒಂದು ಸ್ವಲ್ಪ ಬೀಟ್ರೂಟ್ ಪಲ್ಯ ಮತ್ತು ನೀರು ಎಲ್ಲ ತಗೊಂಡೆ ನಾನು. ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ಡೋರ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನನ್ನ ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಬೆಳಗಿನ ರೊಟೀನ್ ಈ ಥರ ಇತ್ತು. ನಾನು ಗಾಡೀಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾಳೆ ಅಲ್ಲಿ. ಸೊ ಅವರು ನನ್ನ ಜೊತೆಲೇ